ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹೊಸದಾಗಿ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಅಪ್ಲೈನ ಮಾಡ್ಬೋದಾಗುತ್ತೆ. ಈ ಕಾರ್ಡ್ನ ಮೂಲಕ ಸರ್ಕಾರದಿಂದ ವರ್ಷಕ್ಕೆ ಏನಿಲ್ಲ ಅಂದರೆ 5 ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಚಿಕಿತ್ಸೆಯನ್ನು ಸೌಲಭ್ಯನ ತೊಗೋಬೋದಾಗಿರುತ್ತೆ. ಯಾರು ಅಪ್ಲೈ ಮಾಡ್ಬೋದು, ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ, ಬೆನಿಫಿಷರಿ ಪೋರ್ಟಲ್ನಲ್ಲಿ ಲಾಗಿನ್ ಹೇಗೆ ಆಗಬೇಕಾಗುತ್ತೆ, ಈ KYC ಹೇಗೆ ಕಂಪ್ಲೀಟ್ ಮಾಡಬೇಕು, ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ, ಕಂಪ್ಲೀಟ್ ಆದಮೇಲೆ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ, ಎಲ್ಲ ಮಾಹಿತಿನೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಬೇಕಾಗುತ್ತೆ. ಬನ್ನಿ, ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡೋಣ. ಈ ಕಾರ್ಡ್ನ ಅಪ್ಲೈ ಮಾಡೋದಕ್ಕೆ ಯಾವುದೇ ಆದಂಥ ಚಾರ್ಜಸ್ ಇರಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲೈನ ಮಾಡ್ಬೋದು. ಇವಾಗ ನೋಡ್ಬೋದು, ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಆಯುಷ್ಮಾನ್ ಕಾರ್ಡ್ ಅಂತ ಹಾಕಿ ಸರ್ಚ್ ಕೊಡಿ. ಆಯುಷ್ಮಾನ್ ಕಾರ್ಡ್ ಅಂತ ಹಾಕೋದು ಸಾಕುತ್ತೆ, ಆ ಲಿಂಕ್ ಓಪನ್ ಆಗುತ್ತೆ. ಇಲ್ಲ PMJAY ಅಂತ ಹಾಕಿ ಸರ್ಚ್ ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ವೆಬ್ಸೈಟ್ ನೋಡ್ತಾ ಇಲ್ಲ, ಇದು ಆಯುಷ್ಮಾನ್ ಭಾರತ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಇಲ್ಲಿ ಲಾಗಿನ್ ಕೇಳ್ತಾ ನೋಡ್ಬೋದು. ಬೆನಿಫಿಷರಿ ಮತ್ತು ಆಪರೇಟರ್ ಅಂತ ಇದೆ. ಇಲ್ಲಿ ಬೆನಿಫಿಷರಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ ಇಲ್ಲಿ ಮೊಬೈಲ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನೇ ಹಾಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ನಿಮ್ಮ ಮೊಬೈಲ್ ನಂಬರ್ನ ಲಾಗಿನ್ ಆಗೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿ ವೆರಿಫೈ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನಂಬರ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ಪರವಾಗಿಲ್ಲ. ವೆರಿಫೈ ಅಂತ ಕೊಟ್ಟಿದ ತಕ್ಷಣ ವೆರಿಫೈ ಆಗುತ್ತೆ. ವೆರಿಫೈ ಆಗಿ ಒಂದು OTP ಹೋಗುತ್ತೆ. ಏನು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ನಂಬರ್ ಏನು ಹಾಕೋದಲ್ಲ ಅದೇ ನಂಬರ್ಗೆ OTP ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಂಡಿದ್ದೀನಿ. ಎಂಟರ್ನ ಮಾಡಾದಮೇಲೆ ಲಾಗಿನ್ ಅಂತ ನೋಡ್ತಾ ಇರೋ ಓಪನ್ ಆಗಿದೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಈ ಥರ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ತೋರಿಸ್ತಾ ಇದ್ದು 70 ಇಯರ್ಸ್ ಸೀನಿಯರ್ ಸಿಟಿಸನ್ಗೆ ತೋರಿಸ್ತಾ ಇದ್ದೀನಿ. 70+ ಆಗಿರೋಂಥವ್ರಿಗೆ ಅಪ್ಲೈ ಮಾಡೋದನ್ನ ತೋರಿಸ್ಕೊಡ್ತಾ ಇರೋದ್ರಿಂದ 70ಯಲ್ಲಿ ಸೀನಿಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಇಯರ್ ಟು ಎನ್ರೋಲ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ. ಯಾರ್ದು ಎನ್ರೋಲ್ ಮಾಡ್ತಾ ಇದ್ದಿಲ್ಲ, ಯಾರ್ದು ಸೀನಿಯರ್ ಅಪ್ಲೈ ಮಾಡ್ತಾ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಫ್ಯಾಮಿಲಿನ ID ಇದ್ರೆ ಹಾಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇರಲಿಲ್ಲ ಆ ಬಾಕ್ಸಲ್ಲಿ ಅದನ್ನು ಸೇಮ್ ಆ್ಯಸ್ ಇಲ್ಲಿ ಹಾಕೋಬೇಕಾಗತ್ತೆ. ಟೈಪ್ನ ಮಾಡಿಕೊಂಡು ಸರ್ಚ್ ಅನ್ನೋ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ಅದನ್ನ ಟೈಪ್ ಆಗಿದ ತಕ್ಷಣ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಸರ್ಚ್ ಓಪನ್ ಆಗಿದೆ. ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ ನೋ ರೆಕಾರ್ಡ್ಸ್ ಅಂತ ತೋರಿಸ್ತಾ ಇದೆ. ನೋ ರೆಕಾರ್ಡ್ಸ್ ಕ್ಲಿಕ್ ಆದಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ KYC ಪೇಜ್ ಓಪನ್ ಆಗುತ್ತೆ. KYCಯಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆಧಾರ್ OTP ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ರೀಸೆಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿ ವೆರಿಫೈ ಅಂತ ಇದೆಯಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಆಧಾರ್ ನಂಬರ್ ಇರುತ್ತೆ, ಅಲ್ಲಿ ವೆರಿಫೈ ಅಂತ ಕೊಟ್ಟಿದ್ದ ನಿಮಗೆ ಇಲ್ಲಿ ಕನ್ಸೆಂಟ್ ಕೇಳುತ್ತೆ. ಕನ್ಸೆಂಟ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅಲೋ ಅಂತ ಕೊಡಬೇಕಾಗುತ್ತೆ. ಅಲೋ ಅಂತ ಕೊಟ್ಟಿದ ತಕ್ಷಣ ಒಂದು OTP ಹೋಗಿರುತ್ತೆ. ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡ್ಬೋದು, ಇವಾಗ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಆಗಿದ ತಕ್ಷಣ ಅದು ವೆರಿಫೈ ಆಗಿ ನಿಮಗೆ ಆಟೋಮೆಟಿಕ್ ನೆಕ್ಸ್ಟ್ ಪೇಜ್ ಈ ಥರ ಕೇಳುತ್ತೆ. ನೋಡ್ತಾ ಇರಲ್ಲ, KYC ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದೀರಾ ನನ್ನ ಇದರಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕು. ಏನಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳ್ತದೆ. ನಾನು ಇನ್ ಆಫ್ ದ ಅಬೋ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಏನು ಕೇಳ್ತಾ ಇದ್ದಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತೇನೆ. ಪ್ರೊಸೀಡ್ ಅಂತ ಕೊಡ್ತೇನೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ KYC ಪೇಜಲ್ಲಿ ಓಪನ್ ಆಗಿದೆ. ನೋಡ್ತಾ ಇರ್ಬೋದು, KYC ಪೇಜಲ್ಲಿ ಅವ್ರ ಡೀಟೇಲ್ ಎಲ್ಲ ಪೀಚಾಗಿ ಬಂದಿದೆ. ಆಧಾರ್ ಕಾರ್ಡಲ್ಲಿ ಇರೋಂಥದ್ದೆಲ್ಲ ಅದು ಫೋಟೋನ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ನಾನು ನೋಡ್ತಾ ಇದ್ದಲ್ಲ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಲೈವ್ ಫೋಟೋನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಡೀಟೇಲ್ ಎಲ್ಲ ವೆರಿಫೈ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇವ್ರಿಗೇನಾದರೂ ಸ್ಪೌಸ್ ಇದ್ದಾರೆ ಅಂತ ಕೇಳ್ತದೆ, ಲೇಡಿದಾದರೆ ಹಸ್ಬೆಂಡ್ ಇದ್ದಾರೆ ಅಂತ ಕೇಳ್ತದೆ, ಜೆಂಟ್ಸ್ ಆಗಿದ್ರೆ ವೈಫ್ ಇದೆಯಾ ಅಂತ ಕೇಳ್ತದೆ. ಎಸ್ ನೋ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನೋ ಅಂತ ಕೊಡ್ತಾರೆ. ನೋ ಅಂತ ಆದಮೇಲೆ ಇಲ್ಲಿ ಸಿಂಗಲ್ ಮತ್ತು ಸಪ್ರೇಟೆಡ್ ಅಂತ ಕೇಳ್ತಾ ಇದೆ. ಇವರು ಆಲ್ರೆಡಿ ಅವ್ರ ಹಸ್ಬೆಂಡ್ ಇಲ್ಲದೆ ಇರೋದ್ರಿಂದ ನಾನು ಸಪ್ರೇಟೆಡ್ ಅಂತ ಹಾಕಿದ್ದೀನಿ. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಕೇಳ್ತಾರೆ. ಯು ಹ್ಯಾವ್ ಮೊಬೈಲ್ ನಂಬರ್ ಅಂತ ಕೇಳ್ತಾರೆ. ಮೊಬೈಲ್ ನಂಬರ್ ಅವ್ರದ್ದೇ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇಲ್ಲಿ ಮೊಬೈಲ್ ನಂಬರ್ ಅವ್ರದ್ದೇ ಇರೋದ್ರಿಂದ ನಾನೇನು ಚೇಂಜ್ ಮಾಡಿಲ್ಲ, ಹೌದು ಅಂತ ಕೊಟ್ಟಿನಿ. ಅದಾದಮೇಲೆ ಇಲ್ಲಿ ಬೆನಿಫಿಷರಿ ಮೊಬೈಲ್ ನಂಬರ್ನ ಹಾಕೊತಾ ಇದ್ದೀನಿ. ಮೊಬೈಲ್ ನಂಬರ್ನ ಅವ್ರದ್ದು ಏನು ಮೊಬೈಲ್ ನಂಬರ್ ಇದೆಯಲ್ಲ ಅವ್ರದ್ದು ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ವೆರಿಫೈ ಅಂತ ಇದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ.
ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ವೆರಿಫೈ ಆಗಿದೆ. ಇವಾಗ ಇಲ್ಲಿ ನೋಡ್ತಾ ಇದ್ದೆ ಕ್ಯಾಟಗರಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಯಾವ ಕ್ಯಾಟಗರಿ ಅಂತ ಅಂದ್ಬಿಟ್ಟು ಜನರಲ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ನೀವು ಯಾವ ಕ್ಯಾಸ್ಟಿಗೆ ಜಾಯ್ನ್ ಆಗ್ತೀವಿ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಿನ್ ಕೋಡ್ನ ಹಾಕ್ಕೊಳ್ಳಿ. ಸ್ಟೇಟ್ ಆಲ್ರೆಡಿ ಸ್ಟೇಟ್ ಬಂದಿದೆ, ಆಧಾರ್ ಕಾರ್ಡ್ ಪೀಚಾಗಿ. ಮತ್ತು ಡಿಸ್ಟಿಕ್ಕು ಮತ್ತು ಯಾವುದು ಅರ್ಬನ್ ಯಾವುದು ಸೇರುತ್ತೆ, ರೂರಲ್ಲ ಅರ್ಬನ್ ಅಂತ ಕೇಳುತ್ತೆ. ಅದಾದಮೇಲೆ ಸಿಟಿನ, ಅದಾದಮೇಲೆ ಏರಿಯಾನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ನಿಮ್ಮ ಅಡ್ರೆಸ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ನ ಕೇಳ್ತಾರೆ. ಅಡಿಷ್ನಲ್ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಯಾರು ಇಲ್ಲ ಅಂತ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಯಾರು ಇಲ್ಲ ಅಂತ ಅಂದ್ಬಿಟ್ಟು ಸಿಂಗಲ್ ಅಂತ ಅಂದ್ಬಿಟ್ಟು ಇದ್ದಾರೆ ಅಂದಾಗ ಅದು ಯಾವ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಡಿ. ಅದಾದಮೇಲೆ ಇಲ್ಲಿ ಬಾಕ್ಸ್ ಓಪನ್ ಆಗಿದೆ. ನಿಮ್ಮ ಅದನ್ನ ನೋಡ್ಕೊತಾ ಇದೆ ಯಾರು, ಡಾಟರೋ ಫಾದರೋ ಹಸ್ಬೆಂಡೋ ಯಾರು ಅಂತ ಕೇಳ್ತಾ ಇದೆ, ವೈಫೋ ಸನ್ನು ಯಾರು ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಾಟರ್ ನೋಡ್ಕೊತಾ ಇದ್ದೇನೆ, ಅವ್ರ ತಾಯಿದು ಮಗಳು ನೋಡ್ಕೊತಾ ಇದ್ದಾನೆ, ತಾಯಿ ಅಂತ ಮಗಳು ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಡಾಟರ್ ಅಂತ. ಅದಾದಮೇಲೆ ಇಲ್ಲಿ ಫುಲ್ ನೇಮ್, ಅವರ ಡಾಟರ್ದು ಫುಲ್ ನೇಮ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅವ್ರ ಆಧಾರ್ ಕಾರ್ಡ್ ಇಸ್ಕೊಂಡು ಆಧಾರ್ ಕಾರ್ಡಲ್ಲಿ ಏನು ಇದಿರ್ತಲ್ಲ ಅದನ್ನ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಡಾಟರ್ ಆಧಾರ್ ಕಾರ್ಡ್ ಡಾಟರ್ ನೋಡ್ಕೊತಾ ಇದ್ದ ತಾಯಿನ, ಮಗಳು ನೋಡ್ಕೊಂಡ ಮಗಳ ಹೆಸರನ್ನ ಹಾಕ್ಕೊತಾ ಇದೀನಿ. ಅದಾದಮೇಲೆ ಅವ್ರ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಏನಿದೆಯಲ್ಲ ಅದನ್ನು ಹಾಕ್ಕೊತಾ ಇದೀನಿ. ಇಲ್ಲಿ ಡೇಟ್ ಆಫ್ ಬರ್ತ್ನೂ ಹಾಕ್ಕೊತಾ ಇದೀನಿ. ಅದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊತಾ ಇದೀನಿ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಅಂತ ನೋಡ್ತಾ ಇದ್ದಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ವೆರಿಫೈ ಅಂತ ಕೊಟ್ಟಿದ ತಕ್ಷಣ ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಇವಾಗ ಆಧಾರ್ ಕಾರ್ಡ್ ವೆರಿಫೈ ಆಗಿದೆ. ಇವಾಗ ಹ್ಯಾಡ್ ಮೆಂಬರ್ ಅನ್ನೋ ಜಾಗದಲ್ಲಿ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಆ ಮೆಂಬರ್ ಇವಾಗ ಏನೋ ಆ್ಯಡ್ ಮಾಡಿದ್ನಲ್ಲ, ಡಾಟರ್ದು ಆ್ಯಡ್ ಮಾಡಿದ್ನಲ್ಲ, ಡೀಟೇಲ್ ಎಲ್ಲ ಆ್ಯಡ್ ಆಗಿದೆ. ಇನ್ನೊಂದು ಮೆಂಬರ್ ಬೇಕಾದ್ರೆ ನೀವು ಅದೇ ರೀತಿ ಆ್ಯಡ್ ಮಾಡ್ಕೋಬೋದು. ನನಗೆ ಯಾವುದೂ ಇಲ್ಲ. ಇವಾಗ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ KYC ಇಸ್ ಕಂಪ್ಲೀಟೆಡ್, ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ತೋರಿಸ್ತದೆ. ಕಂಟಿನ್ಯೂ ಟು ಕ್ರಿಯೇಟ್ ಅ ಕಾರ್ಡ್, ಇನ್ನೊಂದು ನನ್ನ ಫ್ಯಾಮಿಲಿ ಇನ್ನೊಬ್ಬರದ್ದು ಏನಿದೆ ಮೆಂಬರ್ದು ಅವ್ರದ್ದು ಕೂಡ ನೀವು ಅದೇ ರೀತಿ ಕ್ರಿಯೇಟ್ನ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಇವಾಗ ಇವ್ರದ್ದು ಕಂಪ್ಲೀಟ್ ಆಗಿದೆ. ಯಾವ ರೀತಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗೋದ ಟೈಮ್ ಕೇಳುತ್ತೆ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ವಾಪಸ್ ನಿಮ್ಮ ಆಧಾರ್ ಕಾರ್ಡ್ ಯಾರ್ದು ಇವಾಗ ಆಧಾರ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಮಾಡೋದಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸರ್ಚ್ ಅನ್ನೋ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ಅವ್ರ ಡೀಟೇಲ್ ಎಲ್ಲ ಪೀಚಾಗಿ ಇಲ್ಲಿ ಬಂದಿದೆ. ಅವಾಗೇ ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಯಾವುದೂ ಡೀಟೇಲ್ ಇರಲಿಲ್ಲ, ಇವಾಗ ಪೀಚಾಗಿ ಬಂದಿದೆ. ಇವಾಗ ಇಲ್ಲಿ ಡೀಟೇಲ್ ಎಲ್ಲ ವೆರಿಫೈ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗಲ್ಲ. ಆಪ್ಷನ್ ನೋಡ್ತಾ ಇರೋಲ್ಲಿ ಅದು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಈ ಥರ ಡೌನ್ಲೋಡ್ ಆಗಬೇಕಾಗುತ್ತೆ. ಅದು ಇವಾಗೆ ಜಸ್ಟ್ ನೀವು ಬ್ಯಾಕ್ ಟು ಬ್ಯಾಕ್ ನೀವು ಮಾಡೋಕ್ಕೆ ಹೋದಾಗ ಇಲ್ಲಿ ನೋಡ್ಬೋದು ಇನ್ನೂ ಪ್ರೋಸೆಸ್ ಎಲ್ಲ ಇದೆ. ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕ್ಲಿಕ್ನ ಮಾಡಿ ಒಂದು 4-3 ಅವರ್ಸ್ ಬಿಟ್ಟು ಇಲ್ಲಾಂದ್ರೆ 24 ಅವರ್ಸ್ ಬಿಟ್ಟು ನೆಕ್ಸ್ಟ್ ಡೇನ ನೀವು ಸೇಮ್ ಅದೇ ಪ್ರೋಸೆಸ್ ಲಾಗಿನ್ ಆಗಿಬಿಟ್ಟು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಸರ್ಚ್ ಕೊಟ್ಟಿದ್ದು ಸೇಮ್ ಇದೇ ರೀತಿ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ಎಲ್ಲ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಆರೋ ಮಾರ್ಕ್ ನೋಡ್ತಾ ಇಲ್ಲ, ಆರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡೋಕ್ಕೆ ಕಾರ್ಡು ಆರೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಅಥೆಂಟಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಥೆಂಟಿಕೇಶನ್ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಮತ್ತು ಲಾಗಿನ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದೊಂದು OTP ಹೋಗುತ್ತೆ. OTPನ ಹಾಕೊಂಡು ವೆರಿಫೈ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಮಾಡಾದ್ಮೇಲೆ ಅಥೆಂಟಿಕೇಶನ್ ಅನ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದರ ಕಾರ್ಡ್ ನೋಡ್ತಾ ಇದ್ರೆ ಜನರೇಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಫೋನಲ್ಲಿ ಸೇವ್ ಆಗಿರುತ್ತೆ. ನೋಡ್ಬೋದು ಇದನ್ನು ಕಾರ್ಡ್ ಕೂಡ ನೀವು ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೋಬೋದಾಗುತ್ತೆ. ವರ್ಷಕ್ಕೆ 5 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಉಚಿತವಾಗಿ ನೀವು ಗೌರ್ಮೆಂಟಿಂದ ಚಿಕಿತ್ಸೆನ ಪಡ್ಕೋಬೋದಾಗಿರುತ್ತೆ. ನೋಡೋದಲ್ಲ ಇದನ್ನು ನಾನು ತೋರಿಸ್ಕೊಟ್ಟಿದ್ದು ಸೀನಿಯರ್ ಸಿಟಿಸನ್ ಅವ್ರಿಗೆ ಅಂದರೆ 70 ವರ್ಷ ಮೇಲ್ಪಟ್ಟ ಅಂಥವ್ರಿಗೆ 5 ನಿಮಿಷದಲ್ಲಿ ನಿಮ್ಮ ಕಾರ್ಡ್ನ ಜನರೇಟ್ ಮಾಡ್ಕೋಬೋದು. ನೋಡೋದಲ್ಲ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂತ ಅಂದ್ಕೊತೀನಿ. ಯಾರಾದರೂ ಇನ್ನೂ ಆಯುಷ್ಮಾನ್ ಭಾರತ್ ಕಾರ್ಡ್ ಅಪ್ಲೈ ಮಾಡಿಲ್ಲ ಅಂತಂದರೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇನ್ನೂ ಸರ್ಕಾರದ ಎಲ್ಲ ಹೊಸ ಅಪ್ಡೇಟ್ಸು ಆನ್ಲೈನ್ ಅಪ್ಲಿಕೇಶನ್ಸು ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನು ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಯೂಸ್ಫುಲ್ ಆಗಿರೋಂಥ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಮತ್ತೊಂದು ವಿಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.